ಮತ್ತೆಲ್ಲ ಸೂತ್ರ ಮಾಡೋದು ನಾವು ಸಂಬಳಕ್ಕೆ ಬೆಳಿಗ್ಗೆ 6 ಗಂಟೆ ಆಗೋದು. ಸೊ ಈಗ ವಾಕಿಂಗ್ ಹೋಗ್ತೀನಿ ಇಂಗ್ಲೀಷಲ್ಲಿ. ಸೊ ಆ್ಯಕ್ಚುಲಿ ಬಂದಿದ್ದೀನಿ, ಒಳ್ಳೆ ವೆದರು, ಜಾಸ್ತಿ ಬಿಸಿಲಿಲ್ಲ, ಸೊ ಸಣ್ಣ ಗಾಳಿ ಇದೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಸದ್ಯಕ್ಕೆ ಈಗೆಲ್ಲ ಮುಗಿಸ್ಕೊಂಡು ಮುಂದಿನ ಬ್ಲಾಗ್. ಸೊ ಗೈಸ್ ಈಗ ನೀವು ನೋಡ್ಬೋದು ಲೈಕ್ ದೇವ್ರದ್ದು ಮುಕ್ಕಟ ಎಲ್ಲ ತೆಗ್ದಾಕಿದೆ. ಸೊ ಒಂದೊಂದಾಗಿ ಎಲ್ಲ ನೀಟಾಗಿ ತೆಗೆಯೋದು, ಎಲ್ಲ ನೀಟಾಗಿ ತೆಗ್ದ ಇದರ ಪೂರ್ತಿ ಕ್ಲೀನ್ ಮಾಡಿ ಮತ್ತೆ ಇದ್ರ ಮೇಲೆ ಬಡ್ಡೆ ಹಾಕಿ ಮತ್ತೆ ನಾರ್ಮಲ್ ಥರ ಹೂವು ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿ. ಸೊ ಇದು ಒಂದೊಂದಾಗಿ ಎಲ್ಲ ತೆಗಿಬೇಕಿದೆ. ಈಗ ಫುಲ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಯಾಕಂದರೆ ಮನೆಗೆ ಮಾವ ಬರ್ತಾರೆ, ವರ್ಷಕ್ಕೆ ಒಂದ್ಸಲ ಬರ್ತಾರೆ ಅವರು. ಸೊ ಅವರು ಮನೆಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ರೆಡಿ ಮಾಡೋಕ್ಕೆ ಬಾಳೆಹಣ್ಣು ತಗೋತೀನಿ. ಸೊ ಗೈಸ್ ಈಗ ಆಟಾಡಕ್ಕೆ ಬಂದ ಬರ್ತಾಯಿದ್ದೀವಿ. ಕ್ರಿಕೆಟ್ ತುಂಬ ದಿನ ಆಮೇಲೆ ಕ್ರಿಕೆಟಾಗಿ ಬರ್ತಾಯಿರೋದು. ಪಿಚ್ಚು ಆಲ್ಮೋಸ್ಟ್ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲೆಲ್ಲ ಫುಲ್ KGF ಗೋಲ್ಡ್ ಮೈನಿಂಗ್ ನಡೆದಂಗೆ ಫುಲ್ ಎಲ್ಲ ಕೊಟ್ಟು ತೆಗೆದು ನಿಂತ್ಕೊಂಡವ್ರೆ. ಸೊ ತುಂಬ ದಿನ ಮೇಲೆ ಆಟಕ್ಕೆ ಬರ್ತಿರೋದು. ಸೊ ಈಗ ಆಟ ಆದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್ ಈಗ ಮುಗಿದಿದೆ ಪ್ರಾಕ್ಟೀಸ್ ಸೆಕ್ಷನು. ಆ್ಯಂಡ್ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಆಡ್ತಾ ಇರೋದು. ಒಳ್ಳೆ ಫಾರ್ಮಲ್ಲಿದ್ದೆ ಆ್ಯಕ್ಚುಲಿ. ಸೊ ಅದು ಕ್ರಿಕೆಟ್ ಶಾಟ್ಸ್ ನೋಡಿರ್ತೀರ. ಇನ್ನೂ ಆ್ಯಕ್ಚುಲಿ ಅದನ್ನು ಚೆನ್ನಾಗಿ ತೆಗಿಬೋದಿತ್ತು, ಬಟ್ ಆಗಲಿಲ್ಲ. ಯಾಕಂದರೆ ಕಂಪ್ಲೀಟ್ ಕ್ಯಾಮ್ರಾಮನ್ನು ಬರೋಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಸೊ ಸದ್ಯಕ್ಕೀಗ ಜಯಂತನ ಬ್ಯಾಟಿಂಗ್ ತೋರಿಸ್ಬೇಕಿತ್ತು, ಬಟ್ ಆ ಟೈಮಲ್ಲಿ ನಾನು ಒಬ್ಬ ಬಾಲ್ ಆಗ್ತಿದ್ದೆ. ಸೊ ಆಗಲಿಲ್ಲ. ಮಿಥುನ್ ಮಹಾಶಯ ಸ್ವಲ್ಪ ಲೇಟಾಗಿ ಬಂದರು. ಈಗ ಮತ್ತೆ ಬೇಗ ಕರೀತಿದ್ದಾರೆ ಮನೇಲಿ. ಸದ್ಯಕ್ಕೀಗ ಕೀ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಸದ್ಯಕ್ಕೀಗ ಮನೆ ಕೀ ನನ್ನ ಹತ್ರನೇ ಇದೆ. ಏನು ಮಾಡೋಣ ಈಗ ಮನೇಲಿ. ಇವಾಗ ವ್ಲಾಗ್ ನೋಡ್ರೆ ಬೈತಾ ಇರ್ತಾರೆ ಅವರು, ನಾನು ಹೊರಗಡೆ ಕಾಯ್ತಿದ್ದೀನಿ ನಿನಗೆ ಗೇಮ್ ಆಡ್ತಿದ್ದ ಅಂದ್ಬಿಟ್ಟು. ಸದ್ಯಕ್ಕೀಗ ಕ್ರಿಕೆಟ್ ಆದಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್ ಈಗ ಮನೆಗೆ ಹೋಗ್ತಾ ಇದ್ವಿ ಆಟಾಡ್ಕೊಂಡು. ತುಂಬ ಜಾಸ್ತಿ ಹೊತ್ತು ಆಟಾಡಿದ್ವಿ ಆ್ಯಕ್ಚುಲಿ. ಆಟಾಡ್ತಾ ಗೊತ್ತೇ ಆಗಿಲ್ಲ ಟೈಮ್ ಹೋಗಿದ್ದು. ನಮ್ಮ ಹುಡುಗಂಗೆ ಹುಷಾರು ಬರೇ ಇಲ್ಲ, ಬಟ್ ಆದರೂ ಕೂಡ ನಾನು ಆಟಾಡ್ತೀನಿ ಅಂತ ಬಂದವನು. ಮಾನ ಮರದಿಲ್ಲ, ಎಕ್ಸಾಮ್ ಇಟ್ಕೊ ಆಟಾಡಕ್ಕೆ ಬಂದವ ಇಲ್ಲ. ಬಟ್ ಆ್ಯಕ್ಚುಲಿ ತುಂಬ ತಿಂಗಳೆಲ್ಲ ಹಾಕಿರೋದು, ತುಂಬ ತಿಂಗಳಾದ್ಮೇಲೆ ಆಡ್ತಾ ಇರೋದು. ಕೆಲವರಿಗೆ ಬೇಜವಾಬ್ದಾರಿಯಿಂದ ಬಂದಿರಲಿಲ್ಲ ತುಂಬ ದಿನ, ಬಟ್ ಆದರೂ ತುಂಬ ದಿನ ಆದಮೇಲೆ ಆಟಾಡಿ ಫುಲ್ ಖುಷಿ ಆಯಿತು. ಸದ್ಯಕ್ಕೆ ಈಗ ಮನೆಗೂ ಹೋಗಿ ಮುಂದಿನ. ಸೊ ಕೊನೆಗೂ ಮನೆಗೆ ಬಂದಾಯಿತು ಆ್ಯಕ್ಚುಲಿ ಕ್ರಿಕೆಟ್ ಆಡ್ಕೊಂಡು. ಆ್ಯಂಡ್ ಆ್ಯಕ್ಚುಲಿ ಕಾಲೇಜ್ ತುಂಬ ಕೆಲಸ ಇತ್ತು. ಸೊ ಅಲ್ಲಿಗೆ ಹೋಗಿ ಆ ಕಾಲೇಜ್ ಎಲ್ಲ ಕೆಲಸನೂ ಫಿನಿಷ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಟೈಮ್ ಸಿಕ್ಕಿದ್ದು ಕ್ರಿಕೆಟ್ ಆಡೋಕೆ ಹೋಗಿದ್ದು. ಇಲ್ಲಾಂದರೆ ಕಷ್ಟ ಆಗ್ತಿತ್ತು. ಕ್ರಿಕೆಟ್ ಎಲ್ಲ ಆಡ್ಕೊಂಡು ಕೊನೆಗೂ 5-5:30 ನಾನು ಮನೆಗೆ ಬಂದಿದ್ದೀನಿ. ಸದ್ಯಕ್ಕೀಗ ಫುಲ್ ಸುಸ್ತಾಗಿ ಹೋಗೋದು. ಈಗ ಜಿಮ್ ಬೇರೆ ಹೋಗಬೇಕು. ಸೊ ಸದ್ಯಕ್ಕೀಗ ಜಿಮ್ಮಿಗೆ ಹೋಗಿ ಆಮೇಲೆ ಮನೆಗೆ ಬಂದು ತಿಂದಿನ ಊಟ ಮಾಡ್ಕೋಬೇಕು ಅಷ್ಟೇ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟನೇ, ಎಕ್ಸ್ಟ್ರಾ ಏನಿಲ್ಲ. ಸೊ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಬಾಯ್.